ಒಂದು ವಾರ ಆಯ್ತು ಇವತ್ತಿಗೆ ಇರಾನ್ ಇಸ್ರೇಲ್ ಯುದ್ಧ ಶುರುವಾಗಿ. ಯಾರೋ ಒಂದಷ್ಟು ಜನ ಕೇಳ್ತಿದ್ರು, ಅಂದರೆ ದೇಶದಲ್ಲಿ ನಡೆದಿದ್ದು ಹೇಳಿ ಸರ್, ರಾಜ್ಯದಲ್ಲಿ ನಡೆದಿದ್ದು ಹೇಳಿ ಸರ್, ನೀವು ಬರೀ ವಿದೇಶದಲ್ಲಿ ನಡೆದಿದ್ದು ಹೇಳ್ತಾ ಇದ್ದೀರಿ ಅಂತ. ಬೇರೆ ಬೇರೆ ಬುಲೆಟಿನ್ಗಳಲ್ಲಿ ಸುಮಾರು ಡೀಟೇಲಾಗಿ ಬರುತ್ತಾ ಆ ಸುದ್ದಿಗಳು. ಮೊನ್ನೆನೇ ಅಂದೆ ನಾನು, ಪ್ರಪಂಚದ ಯಾವ ಮೂಲೆಯಲ್ಲಿ ಏನೇ ನಡೆದ್ರೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಕಾಲ ಯಾವತ್ತೋ ಹೊರಟು ಹೋಗಿದೆ. ಪ್ರತಿಯೊಂದರದು ನಮ್ಮ ಮೇಲೆ ಒಂದಲ್ಲ ಒಂದು ಪರಿಣಾಮ ಇರುತ್ತೆ. ಆ ಕಾರಣಕ್ಕೆ ಡೀಟೇಲಾಗಿ ಹೇಳ್ತಾ ಇರುವಂಥದ್ದು. ಒಂದು ವಾರ ಆಯಿತು ಇವತ್ತು ಶುರುವಾಗಿ. 7 ದಿನಗಳ ಹಿಂದೆ ಇಸ್ರೇಲ್ ಇರಾನ್ಗೊಂದು ಸರ್ಪ್ರೈಸ್ ಕೊಡ್ತು. ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ ಏಕಾಏಕಿ ಡ್ರೋನ್ಗಳು ಬಂದು ಬೀಳೋದಕ್ಕೆ ಶುರು ಮಾಡಿದ್ವು. ಇದು ಏನಾಯಿತು ಅಂತ ಇರಾನ್ ನೋಡಿಕೊಳ್ಳುವಷ್ಟರಲ್ಲಿ ಗೊತ್ತಾಯಿತು, ಇಸ್ರೇಲಿನ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಮೊಸಾದ್ನವರು ಈ ಕೃತ್ಯ ಮಾಡಿದ್ರು ಅಂತ. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ದಾಳಿ ಆಗ್ತಿದೆ ಅಂತ ಅವರು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಇಸ್ರೇಲ್ ಕಡೆಯಿಂದ 200 ಯುದ್ಧ ವಿಮಾನಗಳು ನುಗ್ಗಿ ಬಂದವು. ಇರಾನಿನ 100 ಟಾರ್ಗೆಟ್ಗಳ ಮೇಲೆ ಬಾಂಬ್ಗಳ ಸುರಿಮಳೆ ಸುರಿಸಿದವು. ಈಗ ಇರಾನ್ ಪ್ರತ್ಯುತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಆವತ್ತಿಂದನೇ ಶುರು ಮಾಡಿದೆ. ಇಸ್ರೇಲ್ ಹತ್ರ ವಾಯುಪಡೆ ಅದರ ಶಕ್ತಿ, ಇರಾನಿನ ಶಕ್ತಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಅವರವ್ರ ಶಕ್ತಿ ಅವರು ಬಳಸ್ಕೊತಾ ಇದ್ದಾರೆ. ಇರಾನಿನ ವಾಯುಪಡೆ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಅವರ ಒಂದೇ ಒಂದು ಯುದ್ಧ ವಿಮಾನವು ಟೇಕ್ ಆಫ್ ಆಗ್ತಿಲ್ಲ. ಇರಾನಿನ ಆಕಾಶದಲ್ಲಿ ಯಾವುದೋ ಯುದ್ಧ ವಿಮಾನ ಹಾರಾಡ್ತಾ ಇದೆ ಅಂದರೆ ಅದು ಇಸ್ರೇಲಿಂದೆ ಅಂತ ಅರ್ಥ. ಏರ್ ಸುಪೀರಿಯಾರಿಟಿಯನ್ನು 3 ದಿನಗಳ ಹಿಂದೆಯೇ ಇಸ್ರೇಲ್ ಸಾಧಿಸಿ ಆಗಿದೆ. ಅದರ ಮಧ್ಯದಲ್ಲಿ ಇರಾನ್ ಒಂದರ ನಂತರ ಒಂದರಂತೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆ ಹಾರಿಸ್ತಾ ಇದೆ. ಅವುಗಳ ಸಂಖ್ಯೆ, ಬತ್ತಳಿಕೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೆನ್ನೆ ಬಂದ ನಂಬರು 1600ರಿಂದ 1800 ಮಿಸೈಲ್ಗಳು ಇರಾನ್ ಹತ್ರ ಉಳ್ಕೊಂಡಿರಬಹುದು ಅಂತ. ಇರಾನ್ಗೆ ಈಗ ಬ್ಯಾಡ್ಲಿ ದೇ ನೀಡ್ ಇನ್ನೊಬ್ಬರ ಸಹಾಯ. ರಷ್ಯಾ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ 3.5 ವರ್ಷದಿಂದ ಅವರೇ ಯುದ್ಧ ಮಾಡ್ತಿದ್ದಾರೆ. ಅವರಿಗೆ ಆಯುಧಗಳ ಕೊರತೆಯಾಗಿದೆ. ಸಹಾಯ ಮಾಡಬಹುದಾದಂಥ ಇನ್ನೊಂದು ದೇಶ ಚೀನಾ ಕೈ ಬಿಚ್ಚಿ ಮನಸ್ಸು ಬಿಚ್ಚಿ ಸಹಾಯ ಮಾಡ್ತಾ ಇಲ್ಲ. ಹೀಗೆ ನಡೆದಿದೆ ಯುದ್ಧ. ನಿನ್ನೆ ರಾತ್ರಿ ಇಸ್ರೇಲಿನ ಅತಿ ದೊಡ್ಡ ಆಸ್ಪತ್ರೆ ಬೀರ್ಶೇವ್ನಲ್ಲಿ, ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಇರಾನ್ ದಾಳಿ ನಡೆಸ್ತು. 1000 ಬೆಡ್ಡೆಡ್ ಹಾಸ್ಪಿಟಲ್ ಇದು. 1000 ಬೆಡ್ಡೆಡ್ ಹಾಸ್ಪಿಟಲ್. ಡಾಕ್ಟರ್ಗಳು, ನರ್ಸ್ಗಳು, ಪೇಷಂಟ್ಗಳು ಆಸ್ಪತ್ರೆಯಿಂದ ಓಡಿ ಹೋಗಿ ತಪ್ಪಿಸಿಕೊಳ್ತಾ ಇರುವಂತಹ ದೃಶ್ಯಗಳು ಬಂದು. ಇಂಟ್ರಡಕ್ಷನ್ನಲ್ಲೇ ಹೇಳ್ತಾ ಇದ್ದೆ ನಾನು, ಇಸ್ರೇಲ್ನಲ್ಲಿ 30 ಸಾವುಗಳಾಗಿರುವ 30ಕ್ಕೂ ಹೆಚ್ಚು ಸಾವು ಅಂತಿದ್ದಾರೆ. ಇರಾನ್ನಲ್ಲಿ 600ಕ್ಕೂ ಹೆಚ್ಚು ಸಾವು ಅಂತಿದ್ದಾರೆ. ದೃಶ್ಯಗಳು ನೋಡಿದ್ರೆ ಒಂದಕ್ಕಿಂತ ಒಂದು ರಣಭೀಕರವಾಗಿದೆ. ರಣಭೀಕರ. ಏನು ಬಿಲ್ಡಿಂಗ್ಗೆ ಕೊಲಾಪ್ಸ್ ಆಗ್ತಾ ಇದೆ, ಹೊತ್ಕೊಂಡು ಉರಿತಾ ಇದ್ದಾವೆ. ಹಂಗಿದ್ರು ಇಸ್ರೇಲ್ನಲ್ಲಿ ಬರೀ 30 ಸಾವಾಗಿರೋದಕ್ಕೆ ಹೆಂಗೆ ಸಾಧ್ಯ? ಇಸ್ರೇಲ್ ಸಾವಿನ ಸಂಖ್ಯೆಯನ್ನು ಮುಚ್ಚಿಡ್ತಾ ಇರಬಹುದು ನೋಡಿ ಅಂತ ಯಾರೋ ಅಂದರು. ಸಹಜವಾಗಿ ಸಂಶಯ ಬರುತ್ತೆ, ಹಿಂಗೆಲ್ಲ ದಾಳಿ ಆದಾಗ ಹೆಚ್ಚಿನ ಜನ ಸಾಯೋದಿಲ್ವಾ ಅಂತ. ಇಸ್ರೇಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ತನ್ನ ದಿಕ್ಕಿಗೆ ಮಿಸೈಲ್ಗಳು ಬರ್ತಾ ಇದ್ದಾವೆ ಅಂದ ತಕ್ಷಣ ಇಸ್ರೇಲ್ ತನ್ನ ದೇಶದಲ್ಲಿರುವ ನಾಗರಿಕರಿಗೆ ಒಂದು ಆ್ಯಪ್ ಮೂಲಕ ಮೆಸೇಜ್ ಕೊಡುತ್ತೆ. ಆ್ಯಪ್ ಮೂಲಕ ಇಸ್ರೇಲ್ಗೆ ನೀವು ಹೋದರೂ ಕೂಡ, ನಾನು ಹೋದರೂ ಕೂಡ ಅಲ್ಲಿ ಹೋದ ತಕ್ಷಣ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತಾರೆ. ಆ ಆ್ಯಪ್ನಲ್ಲಿ ಮೆಸೇಜ್ ಬರುತ್ತೆ, ಮಿಸೈಲ್ಗಳು ಬರ್ತಾ ಇದ್ದಾವೆ, ಇಂತಿಂಥ ದಿಕ್ಕಿಗೆ ಬರ್ತಾ ಇದ್ದಾವೆ ಅಂತ. ಜನ ತಕ್ಷಣ ಎಚ್ಚೆತ್ತುಕೊಂಡು ಸೇಫ್ ಹೌಸಿಗೆ ಹೋಗಬೇಕು. ಸೇಫ್ ಹೌಸ್ ಎಲ್ಲ ಕಡೆ ಇರ್ತವೆ, ಅಲ್ಲಿಗೆ ಹೋಗಬೇಕು. ಅಕಸ್ಮಾತ್ ಯಾರ್ದ ಡೇಟಾ ಆಫ್ ಆಗಿಬಿಟ್ಟಿದೆಯಪ್ಪ, ಡೇಟಾ ಆಫ್ ಆಗಿಬಿಟ್ಟಿದೆ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಆವಾಗ ಡೈರೆಕ್ಟ್ ಸ್ಯಾಟಲೈಟಿಂದ ಮೆಸೇಜ್ ಬರುತ್ತೆ. ಮೊಬೈಲ್ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ, ಮಿಸೈಲ್ ಬರ್ತಾ ಇದ್ದಾವೆ ಅಂತ. ಆಯ್ತಪ್ಪ, ಯಾರ್ದೋ ಹತ್ರ ಮೊಬೈಲೇ ಇಲ್ಲ, ಆವಾಗ ಅಲ್ಲಲ್ಲಿ ಸೈರನ್ಗಳನ್ನು ಹಾಕಿದ್ದಾರೆ. ಸೈರನ್ ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ತಕ್ಷಣ ಸೇಫ್ ಹೌಸಿಗೆ ಹೋಗಿ ಮಿಸೈಲ್ಗಳು ಬರ್ತಾ ಇದ್ದಾವೆ. ಈ ಆ್ಯಪ್ನ ಅಕ್ಯುರಸಿ ಹೆಂಗಿರುತ್ತೆ ಅಂದರೆ, ಉದಾಹರಣೆ ಗಾಜಾದ ಕಡೆಯಿಂದ ಮಿಸೈಲ್ಗಳು ಬರ್ತಾ ಇದ್ದಾವೆ ಅಂದರೆ ಅದು ಲೆಕ್ಕಾಚಾರ ಹಾಕಿ ಹೇಳ್ತೀವಿ ಮಿಸೈಲ್ ಎಲ್ಲಿಗೆ ಬೀಳಬಹುದು ಅಂತ. ಆಯಾ ಏರಿಯಾದಲ್ಲಿರೋರ್ಗೆ ಮೆಸೇಜ್ ಬರುತ್ತೆ, ಆ ಊರಿನಲ್ಲಿರೋರ್ಗಷ್ಟೇ ಮೆಸೇಜ್ ಬರುತ್ತೆ. ಇಡೀ ಇಸ್ರೇಲ್ ಓಡಿ ಹೋಗಬೇಕಾಗಿಲ್ಲ, ಎಲ್ಲೋ ಒಂದು ಕಡೆ ಮಿಸೈಲ್ ಬಂತು ಅನ್ನೋ ಕಾರಣಕ್ಕೆ ಇಡೀ ಇಸ್ರೇಲೇ ಓಡಿ ಹೋಗಬೇಕಾಗಿಲ್ಲ. ಅಲ್ಲಲ್ಲಿ ಜನರಿಗೆ ಅಷ್ಟೇ ಬರುತ್ತಾ ಮೆಸೇಜ್. ಅಲ್ಲಲ್ಲಿ ಜನ ಸೇಫಾಗಿ ಹೋದರೆ ಸಾಕು, ಸೈರನ್ ಮೊಳಗಿದ ತಕ್ಷಣ ಹೋದರೆ ಸಾಕು. ಬಟ್ ಒಂದು ಲೆಕ್ಕಾಚಾರ,
ಆ ಜನ ಎಲ್ಲಿ ಇದ್ದಾರೆ, ಇಸ್ರೇಲಿನ ಯಾವ ಭಾಗದಲ್ಲಿದ್ದಾರೆ ಅನ್ನೋದರ ಮೇಲೆ ಅವ್ರಿಗೆ ತಪ್ಪಿಸ್ಕೊಳ್ಳೋಕೆ ಎಷ್ಟು ಟೈಮು ಅನ್ನೋದು ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗಾಜಾದ ಬಾರ್ಡರ್ನಲ್ಲೇ ಇದ್ದಾರೆ ಅಂದ್ಕೊಳ್ಳಿ, ಗಾಜಾದ ಬಾರ್ಡರ್ಗೆ ಅತ್ಯಂತ ಹತ್ತಿರದಲ್ಲಿದ್ದಾರೆ, ಗಾಜಾದ ಕಡೆಯಿಂದನೇ ಅಟ್ಯಾಕ್ ಶುರುವಾಗ್ಬಿಟ್ರೆ ಅವರಿಗೆ ತಪ್ಪಿಸಿಕೊಂಡು ಸೇಫ್ ಜಾಗಕ್ಕೆ ಹೋಗೋದಕ್ಕೆ 4 ಸೆಕೆಂಡು 6 ಸೆಕೆಂಡ್ ಅಷ್ಟೇ ಟೈಮ್ ಸಿಗೋದು, ಬಂದುಬಿಡುತ್ತೆ ಮಿಸೈಲ್ ನೋಡ್ತಾನೆ. ಟೆಲ್ ಅವೀವ್ನಲ್ಲಿದ್ದಾಗ ಗಾಜಾದಿಂದ ಬರುವ ಮಿಸೈಲ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ. ಹೈಫಾದಲ್ಲಿದ್ದಾಗ ಲೆಬನಾನ್ನಿಂದ ಬರುವ ಮಿಸೈಲ್ಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಡಿಮೆ. ಈ ಗೋಲನ್ ಹೈಟ್ಸ್ನಲ್ಲೇ ಅಕ್ಕಪಕ್ಕ ಇದ್ದಾರೆ ಅಂತ ಅನ್ಕೊಳ್ಳಿ, ಲೆಬನಾನ್ ಕಡೆಯಿಂದ ಬರುವ ಮಿಸೈಲ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಕಡಿಮೆ ಟೈಮ್ ಸಿಗುತ್ತೆ. ಹೈಫಾದಲ್ಲಿದ್ದವ್ರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಅಂದರೂ ಎಷ್ಟು ರೀ, 20 ಸೆಕೆಂಡು 25 30 ಸೆಕೆಂಡ್ ಟೈಮ್, ಅದು ಅಷ್ಟರಲ್ಲಿ ನೀವು ಸುರಕ್ಷಿತರಾಗಿ ಅಂತ ಅಲ್ಲೊಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನೇ ಕೊಟ್ಟುಬಿಡ್ತಾರೆ. ಸೇಫ್ ಹೌಸಿಗೆ ಸುರಕ್ಷಿತ ತಾಣಕ್ಕೆ ಓಡಿ ಹೋಗುವುದಕ್ಕಾಗದೆ ಹೋದರೆ 2 ಕೈಗಳಿಂದ ನಿಮ್ಮ ತಲೆಯನ್ನು ಸುರಕ್ಷಿತವಾಗಿ ಇಟ್ಕೊಂಡು ನೆಲದ ಮೇಲೆ ಮಲ್ಕೊಂಬಿಡಿ ಅಂತ. 30 ಸೆಕೆಂಡು 40 ಸೆಕೆಂಡ್ ತನಕ, ಅಂದರೆ ಶಬ್ದ ಕೇಳಿಸ್ಬೇಕು ನಿಮಗೆ. ಒಂದು ಆಕಾಶದಲ್ಲಿ ಆ ಮಿಸೈಲನ್ನು ಇವರ ಐರನ್ ಡೋಮ್ ಹೊಡೆದು ಹಾಕಿರುವ ಶಬ್ದನಾರು ಕೇಳಿಸ್ಬೇಕು, ಅಥವಾ ಆ ಮಿಸೈಲ್ ಎಲ್ಲೋ ಬಿದ್ದು ಬ್ಲಾಸ್ಟ್ ಆಗಿರೋ ಶಬ್ದನಾರು ಕೇಳಿಸ್ಬೇಕು. ಅದಾದಮೇಲೆ ಮತ್ತೆ ಎದ್ದು ನಿಮ್ಮ ಕೆಲಸಕ್ಕೆ ನೀವು ಹೋಗಿ ಅಂತ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟುಬಿಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.